ಏನು ಯಾವ ಕಾರಣಕ್ಕೆ ಈ ರೀತಿ ಫಲಿತಾಂಶ ಬಂದಿದೆ ಅದರದ್ದು ಫ್ಯಾಕ್ಟರ್ಸ್ ಎಲ್ಲ ತೊಗೊಂಡೆ ಆಮೇಲೆ ಮಾತಾಡ್ತಾರೆ. ಅಲ್ಲ, ಇದೇನು ಇಂಪ್ಯಾಕ್ಟ್ ಆಗಲ್ಲ ಸರ್ ಈ ಎಲೆಕ್ಷನ್ ರಿಸಲ್ಟ್ ಬೇರೆ ಸ್ಟೇಟ್ಗಳಿಗೆ? ಆಯಾ ಇದೆ ಸ್ಟೇಟ್ ಎಲೆಕ್ಷನ್ಸ್ಗಳಾದ್ರಿಂದ ಆಯಾ ಸ್ಟೇಟಿಗೆ ಅಲ್ಲಿಗೆ ಅಷ್ಟೇ ಸೀಮಿತ ಆಗುತ್ತೆ. ನ್ಯಾಷನಲಿ ಅದರ ಇಂಪ್ಯಾಕ್ಟ್ ಏನು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ. ಕ್ಯಾಪಿಟಲ್ ಆಗಿರೋ ಕಾರಣಕ್ಕೋಸ್ಕರವಾಗಿ ಇರ್ಬೋದು, ಎಲ್ರಿಗೂ ಗೊತ್ತಲ್ಲ ಕ್ಯಾಪಿಟಲ್ನಲ್ಲಿ ಇಟ್ಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಓನ್ಲಿ ಡೆಲ್ಲಿ ಅಂತ. ಈಗ ಮೈತ್ರಿ ಲೋಕಸಭೆಯಲ್ಲಿ ವರ್ಕ್ ಆದಂಗೆ ವಿಧಾನಸಭೆಯಲ್ಲಿ ಆಗ್ತಾ ಇಲ್ವಾ? ಈಗ ಮಹಾರಾಷ್ಟ್ರದಲ್ಲಿ ಕೂಡ ಭಾಳ ಹಿನ್ನಡೆ ಆಯಿತು, ಡೆಲ್ಲಿಯಲ್ಲೂ ಅದೇ ಥರ ಆಯಿತು. ಪ್ರತಿಯೊಂದು ನೋಡಿ, ಪ್ರತಿಯೊಂದು ಚುನಾವಣೆಯೂ ಕೂಡ ವಿಭಿನ್ನವಾಗೇ ಇರುತ್ತೆ. ಆಮೇಲೆ ಪ್ರತಿಯೊಂದು ಕೊಯಲಿಷನ್ ಮಾಡುವಾಗಲೂ ಕೂಡ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಥರ ಇರುತ್ತೆ. ಉದಾಹರಣೆಗೆ ಲೋಕಸಭಾ ಚುನಾವಣೆಯಲ್ಲಿ ನ್ಯಾಷನಲ್ ಇಶ್ಯೂಸ್ ಮೇಲೆ ಚುನಾವಣೆ ನಡೆಯುತ್ತೆ. ಅಸೆಂಬ್ಲಿ ಚುನಾವಣೆಗಳು ಸ್ಥಳೀಯ ಇಶ್ಯೂಸ್ ಮೇಲೆ ನಡೆಯುತ್ತೆ. ಹಾಗಾಗಿ ಇದನ್ನು ಕಂಪೇರ್ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತದೆ. ಮತ್ತು ಈ ಚುನಾವಣೆ ಆಗಿದ್ದು ಇನ್ನೊಂದು 5 ವರ್ಷದ ನಂತರ ಬೇರೆ ಇಶ್ಯೂಸ್ಗಳು ಬರ್ತವೆ, ಅವತ್ತಿನ ಪರಿಸ್ಥಿತಿಗಳು ಬೇರೆ ಇರುತ್ತೆ. ಹಾಗಾಗಿ ಒಂದು ಚುನಾವಣೆಗೆ ನಾವು ಇನ್ನೊಂದು ಚುನಾವಣೆಗೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅಲ್ಲ ಸರ್, BJP ಹೇಳ್ತಾರೆ ಭ್ರಷ್ಟಾಚಾರ ಆಂದೋಲನ ಮೂಲಕನೇ ಬಂದಂಥ ಒಂದು ಪಕ್ಷ ಈಗ ಅದರಿಂದನೇ ಒಂದು ರೀತಿಯಲ್ಲಿ ಪತನ ಆಗ್ತಾ ಇದೆ ಅಂತ. ನೋಡೋಣ, ಸಂಪೂರ್ಣ ಫಲಿತಾಂಶ ಬರಲಿ, ಆಮೇಲೆ ವಿಶ್ಲೇಷಣೆ ಮಾಡೋಣ. ಕೆಲವು ಅಬ್ಸರ್ವೇಷನ್ಸನ್ನು ಹಾಕಿ ವಾಪಸ್ ಕೊಟ್ಟಿದ್ದಾರೆ. ಅದಕ್ಕೆ ಈಗಾಗಲೇ ನಮ್ಮ ಸರ್ಕಾರವು ಕೂಡ ಅದಕ್ಕೆ ಉತ್ತರ ಕೊಟ್ಟು ಮತ್ತೆ ಅವ್ರಿಗೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿ ಇದ್ರೆ ನೋಡಿ, ಇದು ದಂಡ ಯಾರಿಗೆ ಹಾಕ್ತಾರೆ? ದಂಡ ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಹಾಕ್ತಾರೆ. ಎಲ್ಲರಿಗೂ 3 ಲಕ್ಷ ಕೊಟ್ಟವ್ರಿಗೆ ಎಲ್ಲರಿಗೂ ಹಾಕ್ತಾರ? ಸೊ ಅವರು ಯಾವ ದೃಷ್ಟಿಕೋನದಲ್ಲಿ ಅದರ ಅಬ್ಸರ್ವೇಷನ್ ಮಾಡಿದ್ದಾರೆ ಗೊತ್ತಿಲ್ಲ. ನಾವು ಲಾರ್ಜರ್ ಇಂಟ್ರೆಸ್ಟಿಂದ ಡೆಟರೆಂಟ್ ಆಗಲಿ ಅಂದರೆ ಆ ರೀತಿ ತಪ್ಪುಗಳು ಮಾಡದೇ ಇರಲಿ ಅಂತ ಹೇಳಿ ನಾವು ಅದನ್ನು ಪ್ರೊವಿಷನ್ ಮಾಡಿದ್ದೇವೆ. ತಪ್ಪು ಮಾಡದೇ ಇದ್ದರೆ ಅದು ಬರೋದಿಲ್ಲ. ವಿಧಾನಸಭೆ ಬರ್ತಾ ಇದೆ, ಚರ್ಚೆ ಮಾಡಿ ಬಿಲ್ ತೊಗೊಂಬನ್ನಿ ಅನ್ನೋಂಥದ್ದು ಕೂಡ ಅಂಶ ಒಳ್ಳೆಯದು. ಅದು ಅವರು ಸಲಹೆ ಕೊಟ್ಟಿದ್ದಾರೆ. ಯಾಕೆಂದರೆ ಹತ್ತಿರದಲ್ಲೇ ಅಧಿವೇಶನ ಬರ್ತಾ ಇದೆ, 3ನೇ ತಾರೀಕು ಅಧಿವೇಶನ ಮಾಡಬೇಕು ಅಂತೇಳಿ ನಾವೇನು ಅಂದ್ಕೊಂಡಿದ್ದೀವಿ. ಅಷ್ಟರೊಳಗೆ ತರ್ಬೋದು ಅಂತ. ನಮಗೇನಿತ್ತು ಅಂದರೆ ತಮಗೂ ಗೊತ್ತಿದ್ದಾಗೆ ಪ್ರತಿನಿತ್ಯ ಒಂದು ಕಡೆ ಮರ್ಡರ್ಗಳು, ಆಮೇಲೆ ಇದು ಏನೋ ಆತ್ಮಹತ್ಯೆಗಳು, ಇವೆಲ್ಲ ಕಿರುಕುಳಗಳು, ಕೇಸಸ್ಸು ಜಾಸ್ತಿ ಆಗ್ತಾಯಿದೆ. ಅದಕ್ಕಾಗಿ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ಮಾಡಿದ್ದು. ರಾಜ್ಯಪಾಲರು ಈ ಹಿಂದಿನ ಕೂಡ ಒಂದು 2-3 ಬಿಲ್ ವಾಪಸ್ ಕಳಿಸಿದ್ರು. ಅಲ್ಲ, ಅವರು ಕ್ಲಾರಿಫಿಕೇಶನ್ಸ್ ಕೇಳಿದ್ರು. ರಿಜೆಕ್ಟ್ ಮಾಡಿದರೆ ಅದು ಮಾತು ಬೇರೆ, ಟೋಟಲಿ ರಿಜೆಕ್ಟ್ ಮಾಡಿದರೆ ನಮ್ಮ ಉತ್ತರನೂ ಕೂಡ ಬೇರೆ ರೀತಿಯಲ್ಲಿ ಇರುತ್ತೆ. ಅವರು ಕ್ಲಾರಿಫಿಕೇಷನ್ಸ್ ಕೇಳಿದ್ದಾರೆ, ಕ್ಲಾರಿಫಿಕೇಷನ್ಸ್ ಕೊಡ್ತೀವಿ. ಸರ್ಕಾರದ ದೃಷ್ಟಿಕೋನ ಒಂದಿರುತ್ತೆ, ರಾಜ್ಯಪಾಲರ ದೃಷ್ಟಿಕೋನನೂ ಒಂದಿರುತ್ತೆ, ಬೇರೆ ಬೇರೆ ಇದ್ದೇ ಇರುತ್ತೆ. ಅನೇಕ ಸಂದರ್ಭದಲ್ಲಿ, ಇವತ್ತೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಇಂಥ ಘಟನೆಗಳು ನಡೆದಿದೆ, ನಮ್ಮಲ್ಲೂ ಹಿಂದೆನೂ ಕೂಡ ನಡೆದಿದೆ. ಆದರೆ ಕ್ಲಾರಿಫಿಕೇಷನ್ನೇ ಕೇಳಬಾರ್ದು ಅಂತ ನಾವು ರಾಜ್ಯಪಾಲರಿಗೆ ಹೇಳೋಕ್ಕಾಗತ್ತಾ? ಅಲ್ಲ, ಅದು ಅವರು ನಾನು ಹೇಳ್ದಂಗೆ ಅವರ ದೃಷ್ಟಿಕೋನದಲ್ಲಿ ಆ ರೀತಿ ಹೇಳಿದ್ದಾರೆ. ನಾವು ಆ ರೀತಿ ಯೋಚನೆ ಮಾಡಿಲ್ಲ. ನಮಗೆ ಕೆಲವು ಕಾನೂನುಗಳು ಇದ್ದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಆಗೋದಿಲ್ಲ ಅಂಥೇಳಿ ನಾವು ಇದರಲ್ಲಿ ಪ್ರಾವಿಷನ್ ಮಾಡ್ಕೋಬೇಕು ಅಂತ ಮಾಡಿದ್ವಿ. ಅದು ಅಷ್ಟೇ ಇದ್ದಿದ್ದರೆ ನಮಗೆ ಅಗತ್ಯನೇ ಇಲ್ವಲ್ಲ. ಅಷ್ಟು ಕನಿಷ್ಠ ಜ್ಞಾನ ಸರ್ಕಾರಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು. ತುರ್ತು ಪರಿಸ್ಥಿತಿ ಅಂತ ಕೂಡ ಕಳಿಸಿದ್ರು ಕೂಡ ಮತ್ತೆ ಇದನ್ನು ಸ್ಪಷ್ಟನೆ ಕೇಳ್ತಾರೆ ಅಂತ ಹೇಳಿದ್ನ. ನೋಡೋಣ, ಈಗ ಅವರು ಆ ರೀತಿ ಮಾಡಿದಾಗ ನಾವು ಅದನ್ನು ಸೂಪರ್ಸೀಡ್ ಮಾಡಿ ನಾವೇ ಆರ್ಡಿನೆನ್ಸ್ ಓಡಿಸೋಕ್ಕಾಗಲ್ವಲ್ಲ. ಅದಕ್ಕೆ ಪ್ರಾವಿಷನ್ ಇಲ್ಲ. ರಾಜ್ಯಪಾಲರೇ ಅಂಕಿತ ಹಾಕಬೇಕು, ಇಲ್ಲಾಂದರೆ ಸರ್ಕಾರ ನಾವೇ ಮಾಡ್ಕೊಳ್ತಿದ್ದು, ಅವ್ರ ಹತ್ರ ಕಳಿಸೋದಕ್ಕೆ ಬೇಕಾಗಿರಲಿಲ್ಲ. ಅದನ್ನು ಮಾಡ್ತೀವಿ, ಅದನ್ನು ಮಾಡ್ತೀವಿ. ಅದನ್ನು ನಾನು ಹೇಳೋದು ಈಗಿನ ಆರ್ಡಿನೆನ್ಸಿ ವಿಚಾರದಲ್ಲಿ ಮಾತಾಡೋದು ಅಷ್ಟೇ. ಬಿಲ್ ಮಾಡೋದಕ್ಕೆ ನಾವು ಅವ್ರಿಗೆ ಕೇಳೋದಿಲ್ಲ. ಅವರಿಗೆ ಬಿಲ್ಲನ್ನು ಅಸೆಂಬ್ಲಿಯಲ್ಲಿ ಇಡ್ತೀವಿ, ಅದು ಪಾಸ್ ಆದಮೇಲೆ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು.